ಹಾಯ್ ಹಾಲ್, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನನ್ನ ಭಾವನೆ. ಡಿಯರ್ಸ್, ಇದು ವೆಡ್ನಸ್ಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ನಾನು ನನ್ನ ಲಾಗನ್ನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಬೇಗ ಹೋಗೋದ್ರಿಂದ ಮಾಮೂಲಿ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಅವಳಿಗೆ ಟೈಮ್ ಆಗೋಗಿತ್ತು. ನಾನು ಈ ಪುಳಿಯೋಗರೆ ಗೊಜ್ಜು ಮಾಡೋದನ್ನು ವೀಡಿಯೋ ಮಾಡಿಲ್ಲ. ಟೈಮ್ ಆಗಿದ್ದರಿಂದ ಬೇಗನೆ ಗೊಜ್ಜು ಮಾಡಿ ರೈಸ್ ಕೂಡ ಮಾಡ್ಕೊಬಿಟ್ಟೆ. ನಾನು ಬಾಕ್ಸ್ಗೂ ಕೂಡ ರೆಡಿ ಮಾಡಿಟ್ಟೆ. ಅವಳು ತಿನ್ನಲಿಕ್ಕೆ ಅಂತ ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಟ್ಟೆ. ನಾನು ಹೊರಗಡೆ ಇದ್ದಂಥ ಬುಕ್ಸ್ನೆಲ್ಲ ಬ್ಯಾಗ್ಗೆ ಎತ್ತಿಟ್ಕೊಳ್ತಾ ಇದ್ಲು. ಯಾವ್ದು ಬೇಕು ಯಾವ್ದು ಬೇಡ, ಇವತ್ತಿನ ಸಬ್ಜೆಕ್ಟ್ ಏನೇನಿದೆ ಅಂತ ಎಲ್ಲ ಎತ್ತಿಟ್ಕೊಳ್ತಾ ಇದ್ಲು. ಅಷ್ಟರಲ್ಲಿ ನಾನು ಲೆಮನ್ ಟೀ ಮಾಡಿಕೊಟ್ಟೆ. ನಮ್ಮ ಮನೆಯವ್ರಿಗೂ ಕೂಡ ನಾನು ಕೂಡ ಕುಡಿತಾ ಇದ್ದೆ. ಅವಳು ತಿಂಡಿ ತಿಂತಾಯಿದ್ಲು. ಸ್ವಲ್ಪ ವೀಡಿಯೋದಲ್ಲಿ ತೋರಿಸೋಣ ಅಂತ ಅವಳನ್ನ ವೀಡಿಯೋದಲ್ಲಿ ತೋರ್ಸೋಕ್ಕೆ ಹೋದೆ. ಬಟ್ ಅವಳು ಬೇಡ, ನನ್ನ ವೀಡಿಯೋದಲ್ಲಿ ತೋರಿಸ್ಬೇಡ ಮಮ್ಮಿ ಅಂತ ಹೇಳ್ತಾಯಿದ್ಲು. ಅವಳು ಕೂಡ ತಿಂಡಿ ತಿಂದು ಅವಳಿಗೆ ಏನೇನು ಬೇಕಾಗಿದೆ ಏನೇನು ಬೇಡ ಅಂತ ಮತ್ತೆ ಎಲ್ಲ ಚೆಕ್ ಮಾಡಿಕೊಂಡ್ಳು ಒಂದು ಸಾರಿ. ಯಾಕಂದರೆ ಸ್ವಲ್ಪ ದೂರ ಕಾಲೇಜ್ಗೆ ಹೋಗೋದ್ರಿಂದ ಅವಳಿಗೆ ಏನೇನು ಬೇಕು ಬೇಡ ಅಂತ ಸ್ವಲ್ಪ ನೋಡ್ಕೊಂಡು ಹೋಗೋದ್ರಿಂದ ಉತ್ತಮ. ಹೆಣ್ಮಕ್ಳಲ್ವ, ಅದಕ್ಕೋಸ್ಕರ ಅವಳೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದಾಳೆ. ಅವ್ರ ಪಪ್ಪನ ಜೊತೆನೇ ಹೋಗ್ತಾ ಇದ್ದಾಳೆ. ಅವ್ರ ಪಪ್ಪ ಡ್ರಾಪ್ ಮಾಡಿಬಿಟ್ಟು ಬರ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 7:15ಗೆ ಬಸ್ ಇರೋದ್ರಿಂದ ಬಸ್ ಸ್ಟಾಪಲ್ಲಿ ಕರ್ಕೊಂಡೋಗಿ ಬಸ್ ಹತ್ತೋ ತನಕ ಅವ್ರು ಅಲ್ಲೇ ಇದ್ದು ಅವಳನ್ನ ಬಸ್ ಹತ್ತಿಸಿ ಮತ್ತೆ ಬರ್ತಾರೆ. ಅವಳು ಹೊರಟೋದ್ಲು. ಅವಳು ಹೋಗಿದ ನಂತರ ಬ್ರೌನಿ ಅವಳು ಹೊರಟೋದ್ಲು ಅಂತ ಇಲ್ಲೇ ಬಡ್ಕೊಳ್ತಾ ಇದ್ದ ಬಾಗಿಲಲ್ಲಿ ನಿಂತು. ನಾನು ಬಡ್ಕೊಳ್ಬೇಡ ನಡಿ, ಬರ್ತಾಳೆ ಸಂಜೆ ಅಂತ ಅದಕ್ಕೆ ಮಾತಾಡಿಸ್ತಾ ಇದ್ದೆ. ಮತ್ತು ಅವನು ನಾನು ಮಾತಾಡ್ಸಿದ್ದು ಕೇಳಿ ನನ್ನ ಮಾತಿಗೆ ಕೆಳಗಡೆ ಇಳಿದು ಮತ್ತೆ ಬಂದ ನನ್ನ ಹತ್ರ. ಮತ್ತೆ ಅಲ್ಲಿ ಹೇಳ್ತಾ ಇದ್ದ ಅವಳು ಎಲ್ಲಿ ಹೊಂಟೋದ್ಲು ಅಂತ ಕೇಳಲಿಕ್ಕೆ. ಅದಕ್ಕೆ ನಾನು ಕಾಲೇಜ್ಗೆ ಹೋಗಿದ್ದಾಳೆ, ನಡಿಯೋ ಬ್ರೌನಿ, ಸಂಜೆ ಬರ್ತಾಳೆ ಅಂದೆ. ನಾನು ಒಳಗಡೆ ನಡಿಯೋ ಅಂತ ಅಂದೆ. ನಾನು ಒಳಗಡೆ ನಡಿ ಅಂತ ಹೇಳಿದ ಮೇಲೆ ಅವನು ಅದನ್ನು ಕೇಳಿ ಒಳಗಡೆ ಆಗಿ ಹೋಗ್ಬಿಟ್ಟ. ಅಲ್ಲೋಗಿ ಮತ್ತೆ ಅಲ್ಲಿ ಮಲ್ಕೊಂಡ. ನಾನು ಮಾತಾಡಿಸ್ತೀನಿ ಅಂತ ಹೇಳಿ ನಾನು ಅದನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಅದು ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ ನೋಡ್ತಾಯಿತ್ತು ಮಾತಾಡಿಸ್ತಾಳೆ ಅಂತ. ನಾನು ಅದನ್ನು ಬಿಟ್ಟು ಹಾಗೆ ಹೋಗ್ಬಿಟ್ಟೆ. ಯಾಕಂದರೆ ನನಗೂ 8:15ಕ್ಕೆ ಬಸ್ಸಿದೆ, ಬೇಗ ಹೋಗಬೇಕು ಅಂತ ಹೇಳಿ ನಾನು ಕೂಡ ಹೋಗ್ಬಿಟ್ಟೆ. ಅಷ್ಟರಲ್ಲಿ ಯಜಮಾನ್ರು ಕೂಡ ನನ್ನನ್ನು ಬಿಟ್ಬಿಟ್ಟು ಮನೆಗೆ ಬಂದರು. ಸ್ವಲ್ಪ ಗಿಡಗಳಿಗೆಲ್ಲ ಗೊಬ್ಬರ ಹಾಕಬೇಕಾಗಿತ್ತು, ಮಣ್ಣು ಕಟ್ಟಬೇಕಾಗಿತ್ತು. ಅದಕ್ಕೋಸ್ಕರ ಅವರು ನೀನು ಗೊಬ್ಬರ ಹಾಕ್ಬಿಟ್ಟು ನಿನ್ನ ಕೆಲ್ಸಕ್ಕೆ ಹೋಗು, ನಾನು ಮಣ್ಣು ಕಟ್ಕೊಳ್ತೀನಿ ಇದಕ್ಕೆಲ್ಲ ಅಂತ ಅವ್ರು ಹೇಳಿದ್ರು. ಸರಿ, ನಾನು ಸ್ವಲ್ಪ ಕೆಲಸ ಮಾಡಿ ಹಾಕ್ಬಿಡೋಣ ಬೇಗ ಗೊಬ್ಬರನ ಅಂತ ಹೇಳಿ ಎಲ್ಲ ಗಿಡಗಳಿಗೂ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟೆ. ಈ ಕಡೆ ಸ್ವಲ್ಪ ನುಗ್ಗೆ ಸಸಿ ಪಾತಿಗಳು ಮಾಡಿ ಸೊಪ್ಪು ಚೆಲ್ಲಿದ್ನಲ್ವ, ಅದಕ್ಕೂ ಕೂಡ ಸ್ವಲ್ಪ ಹಾಗೆ ಗೊಬ್ಬರ ಹಾಕ್ಕೊಂಡೆ. ಒಂದೊಂದು ಕಡೆ ಬಂದಿರಲಿಲ್ಲ ಸೊಪ್ಪು. ಕೊತ್ತಂಬರಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಇನ್ನೊಂದು ಪಾತಿನಲ್ಲಿ ಹಾಕಿದೆ. ಮೊದಲು ಹಾಕಿದ ಪಾತಿನಲ್ಲಿ ಈ ರೀತಿಯಾಗಿ ಬೆಳ್ಕೊಬಿಟ್ಟೈತೆ, ಹೂವೆಲ್ಲ ಬಿಟ್ಬಿಟ್ಟಿತ್ತದು. ಗೊಬ್ಬರ ಹಾಕಿ ನಾನು ರೆಡಿಯಾಗಿ ಬಿಡೋಣ, 8:15ಕ್ಕೆ ಬಸ್ಸಿದೆ ಅಂತ ಹೇಳಿ ನಾನು ಕೂಡ ಬಂದೆ. ನಾನು ರೆಡಿಯಾಗಿ ಮತ್ತು ನಮ್ಮ ಅವ್ರನ್ನೇ ಕರ್ಕೊಂಡೋಗಿ ಡ್ರಾಪ್ ತಗೊಂಡೆ. ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿ ಟೈಮ್ ಆಗೋಗಿದ್ದರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಬಸ್ ಕೂಡ ಹತ್ತಿಸ್ಬಿಟ್ಟು ಬಂದರು. ಅವರು ಬಂದಿದ ನಂತರ ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿ ಅಂಗನವಾಡಿನಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ 4 ಗಂಟೆಗೆ ಬಂದೆ. ಅಲ್ಲಿ 3:15ಕ್ಕೆ ಬಿಟ್ಟೆ. ಮನೆಗೆ ಬರೋದ್ರಲ್ಲಿ 4 ಗಂಟೆ ಆಯಿತು. 4 ಗಂಟೆಗೆ ಬಂದು ಮತ್ತು ನಾನು ಸಂಜೆಗೆ ಊಟಕ್ಕೆ ಬೇಕಲ್ವ, ಏನು ಮಾಡೋಣ ಅಂತ ಹೇಳಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೀ ಮಾಡಿಕೊಂಡು ಕುಡಿದು ಸಂಜೆ ಪ್ರೇಯರ್ ಇದೆ ಅಂತ ಹೇಳಿ ಏನು ಮಾಡೋಣ ಅಂತ ನೋಡ್ತಾಯಿದ್ದೆ. ನುಗ್ಗೆಕಾಯಿ ತಂದಿದ್ದರು. ಭಾನುವಾರ ಇವರು ಸ್ವಲ್ಪ ತರಕಾರಿ ತಂದಿದ್ದರು. ಅದರಲ್ಲೇ ನುಗ್ಗೆಕಾಯಿ ಕೂಡ ಇತ್ತು. ಇದರಲ್ಲಿ ಸ್ವಲ್ಪ ಬೇಳೆ ಸಾಂಬಾರು ಮಾಡಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ಹಾಗೆ ತೆಗೆದಿಟ್ಟಿದ್ದೆ. ಮತ್ತು ಬೇಳೆ ಸಾಂಬಾರು ಮಾಡೋದು ಬೇಡ ನುಗ್ಗೆಕಾಯಿ ಹಾಕಿ ಅಂತ ಹೇಳಿ, ಹಾಗೆ ಇಟ್ಟರೆ ತುಂಬ ದಿನ ಆದರೆ ಚೆನ್ನಾಗಿರಲ್ಲ, ಬೆಂಡಾಗಿಬಿಡುತ್ತೆ ಇದು ಅಂತ ಹೇಳಿ ಅದಕ್ಕೆ ಇದರಲ್ಲಿ ಫ್ರೈ ಮಾಡಿಬಿಡೋಣ, ಚಪಾತಿ ಮಾಡೋಣ ಅಂತ ಹೇಳಿ ನುಗ್ಗೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾವು ನುಗ್ಗೆಕಾಯಿಂದ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಹೇಳೋದಕ್ಕಿಂತ ನಾವು ತಿನ್ನಬೇಕಾದ್ರೇ ಅದು ರುಚಿ ನಮಗೆ ಗೊತ್ತಾಗುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಬಹುದು. ನಾನು ಎಷ್ಟೋ ವೀಡಿಯೋದಲ್ಲಿ ನಾನು ಮಾಡೋವಂಥ ಅಡುಗೆಗಳನ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಆದರೆ ಯಾರು ಟ್ರೈ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಕಮೆಂಟ್ಸ್ ಅಂತೂ ಒಂದೂ ಹಾಕಿಲ್ಲ ನೀವು ಯಾರೂ. ನನ್ನ ವೀಡಿಯೋನ ನೀವು ಪೂರ್ತಿಯಾಗಿ ನೋಡ್ತಾ ಇದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಾನು ಯಾವ ರೀತಿ ಮಾಡ್ತೀನಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ನನಗೆ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಕೊಟ್ರೆ ನಾನು ಆ ರೀತಿಯಾಗಿ ಮಾಡ್ಬೋದು. ನೀವೇನು ಮಾತಾಡಿಲ್ಲ ಅಂತ ನನಗೆ ನೀವು ನೋಡ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಕೆಲವರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ನೋಡ್ತಾ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೀಗೆ ನುಗ್ಗೆಕಾಯಿನ ಎಲ್ಲನೂ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ನುಗ್ಗೆಕಾಯಿನಲ್ಲಿ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ, ಗ್ರೇವಿ ಜಾಸ್ತಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊನ ಜಾಸ್ತಿ ಮಾಡ್ಕೋಬೇಕು. ರುಬ್ಬುವಂಥ ಮಸಾಲೆಗಳಲ್ಲಿ ನಾವೇನು ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀವಲ್ಲ, ಖಾರ ಜಾಸ್ತಿ ಮಾಡಲಿಕ್ಕಾಗಲ್ಲ. ಇದರಲ್ಲೇ ಸ್ವಲ್ಪ ನಾವು ಗ್ರೇವಿನ ಜಾಸ್ತಿ ಬೇಕಾಗೋ ಥರ ಮಾಡಿಕೊಂಡು, ಜಾಸ್ತಿ ಮಾಡಿಕೊಂಡ್ರೆ ಅನ್ನಕ್ಕೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ಬ್ರೌನಿ ನೋಡಿ ಪಟಾಕಿ ಸೌಂಡ್ಗೆ ಎಲ್ಲಿ ಬಂದು ಮಲ್ಕೊಂಡಿದ್ದಾನೆ. ಅಷ್ಟರಲ್ಲಿ ಅಮ್ಮು ಕೂಡ ಮನೆಗೆ ಬಂದಳು. ಅವಳು ಬಂದ ತಕ್ಷಣ ತಿನ್ನೋಕ್ಕೇನಾರ ಇದ್ದರೆ ಕೊಡಮ್ಮ ಅಂತ ಹೇಳಿ ಬ್ರೆಡ್ ಎತ್ಕೊಂಡು ತಿಂತಾಯಿದ್ದಾಳೆ. ಅಷ್ಟರಲ್ಲಿ ನಾನು ನುಗ್ಗೆಕಾಯಿ ಫ್ರೈಗೆ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ 2 ಈರುಳ್ಳಿ ಹಚ್ಕೊಂಡಿದ್ದೀನಿ, ಒಂದು ದೊಡ್ಡದು ಟೊಮೊಟೊ ಕೂಡ ಹಚ್ಚಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಹೆಚ್ಚಿದಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದ ನಂತರ ಒಂದು ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಟೊಮೊಟೊ ಸ್ವಲ್ಪ ಮೆತ್ತಗಾಗಿದ ನಂತರ ನಾನು ರುಬ್ಬಿದ್ನಲ್ವ ಪೇಸ್ಟು, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಹಂಗೆ ಫ್ರೈ ಮಾಡಿಕೊಂಡೆ. ಅದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಅದು ಚೆನ್ನಾಗಿ ಸ್ಮೆಲ್ಲು ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಬಂದ ನಂತರ ಕಟ್ ಮಾಡಿದಂಥ ನುಗ್ಗೆಕಾಯಿನ ಹಾಕ್ಕೊಂಡು ಆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಜಾರಲ್ಲಿ ಮಸಾಲೆ ರುಬ್ಬಿದ್ವಲ್ಲ, ಅದೇ ಜಾರಿಂದ ಆ ಜಾರನ್ನ ತೊಳೆದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡ್ರೆ ಇದನ್ನು ಹಬೆಯಲ್ಲಿ ಬೇಯಲಿಕ್ಕೆ ಇಡಬೇಕು. ಇದಕ್ಕೆ ಬೇಕಾದಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಲಿಕ್ಕೆ, ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಟ್ಬಿಡಬೇಕು. ಒಂದು 5 ನಿಮಿಷ ನುಗ್ಗೆಕಾಯಿ ಬೇಗ ಬೆಂದ್ಬಿಡುತ್ತೆ. ಅಷ್ಟರಲ್ಲಿ ನುಗ್ಗೆಕಾಯಿ ಬೇಯೋದ್ರಲ್ಲಿ ಸ್ವಲ್ಪ ಕಡಲೆ ಬೀಜ ಮತ್ತು ಎಳ್ಳನ್ನು ಹುರಿದು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡ್ರ್ ಹಾಕೋದ್ರಿಂದನೇ ಅದು ಗ್ರೇವಿ ತುಂಬ ರುಚಿ ಬರುತ್ತೆ, ಟೇಸ್ಟ್ ಕೊಡುತ್ತೆ. ಇದರಿಂದ ಈ ರೀತಿಯಾಗಿ ಮಾಡಿ ಯಾವುದೇ ಪಲ್ಯಕ್ಕಾದರೂ ನಾವು ಹಾಕೋಬೋದು, ಚೆನ್ನಾಗಿರುತ್ತೆ. ಎಲ್ಲ ಪಲ್ಯನೂ ಚೆನ್ನಾಗಿ ಬರುತ್ತೆ. ನೋಡಿ, ಅದು ನುಗ್ಗೆಕಾಯಿ ಬೆಂದಾದ ನಂತರ ಅದಕ್ಕೆ ಹಾಕಿದ್ರೆ ಪಲ್ಯ ರೆಡಿ ಆಯಿತು. ಈಗ ಚಪಾತಿಗೆ ಅಂತ ಹೇಳಿ ಪಾಲಕ್ ಸೊಪ್ಪು ಜಾಸ್ತಿ ಬೆಳೆದಿತ್ತಲ್ವ, ಪಾಲಕ್ ಸೊಪ್ಪನ್ನ ಹಾಕಿ ಚಪಾತಿ ಮಾಡೋಣ ಅಂತ ಪಾಲಕ್ ಸೊಪ್ಪು, ಒಂದು 3-4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 ಕಪ್ಪು ಗೋಧಿ ಹಿಟ್ಟು ತಗೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿದಂಥ ಪಾಲಕ್ ಪ್ಯೂರಿನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನ. ಅದಕ್ಕೆ ಮಾಮೂಲಿ ವಿಡಿಯೋದಲ್ಲೇ ನಾನು ಇದೇ ರೀತಿ ಮಾಡಿದ್ದೆ. ಅದಕ್ಕೆ ಎಳ್ಳು ಸೇರಿಸಿದ್ದೆ. ಇದರಲ್ಲಿ ಎಳ್ಳು ಖಾಲಿಯಾಗಿತ್ತು, ಎಳ್ಳು ಹಾಕಿಲ್ಲ. ಕಡಲೆ ಬೀಜಕ್ಕೆ ಹಾಕ್ಬಿಟ್ಟೆ ನಾನು ಅದನ್ನು ಸ್ವಲ್ಪ ಇತ್ತು. ಮತ್ತು ಇನ್ನೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, 3 ಈರುಳ್ಳಿ ಹಾಕಿದ್ದೀನಿ. ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾನು ಒಂದು 7 ಮೊಟ್ಟೆನ ತಗೊಂಡಿದ್ದೀನಿ. ಅದರಲ್ಲಿ ಈರುಳ್ಳಿ ಫ್ರೈ ಆಗೋದ್ರಲ್ಲಿ ಈ ಮೊಟ್ಟೆನೆಲ್ಲ ಈ ರೀತಿಯಾಗಿ ಒಂದು ಬೌಲ್ಗೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಅಲ್ಲೇ ಒಡೆದು ಹಾಕೋದ್ರಿಂದ ಚೆನ್ನಾಗಿರಲ್ಲ. ಈ ಥರ ಒಂದು ಪಾತ್ರೆಗೆ ಒಡೆದು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರನೂ ಕೂಡ ಹಾಕಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಮೊಟ್ಟೆ ಭಂಡಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈರುಳ್ಳಿ ಫ್ರೈ ಆಗ್ತಿತ್ತಲ್ವ, ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದನ್ನು ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕಿದ ನಂತರ ಸ್ವಲ್ಪ ಅದು ಪಲ್ಯ ಗಟ್ಟಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಗರಂ ಮಸಾಲ, ಮೆಣಸಿನ ಪೌಡ್ರು ಕೂಡ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೋಬೋದು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲದಕ್ಕೂ ಹಾಕಿದ್ರೆ ಚೆನ್ನಾಗಿರಲ್ಲ. ಇದಕ್ಕೆ ಒಣಖಾರನೇ ಹಾಕೋಣ ಅಂತ ಹೇಳಿ ಒಣಖಾರ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನುಗ್ಗೆ ಸೊಪ್ಪಿಂದನೂ ಕೂಡ ಮಾಡ್ಕೋಬೋದು. ಮೊಟ್ಟೆ ಪಲ್ಯನೂ ಕೂಡ ರೆಡಿ ಆಯಿತು ಈಗಾಗಲೇ. ಮತ್ತು ರಸಮ್ ಮಾಡೋಣ ಅಂತ ಹೇಳಿ ಹೆಸ್ರುಬೇಳೆನ ಸ್ವಲ್ಪ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನಲ್ಲಿ ನಾನು 1 ಸ್ಪೂನ್ ಮೆಣಸು, ಒಂದು 1/4 ಸ್ಪೂನು ಮೆಂತ್ಯ, 1 ಸ್ಪೂನ್ ಜೀರಿಗೆ, ಒಂದು 4 ಕೆಂಪು ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಊರಿನಲ್ಲೇ ಅದನ್ನು ಬಿಸಿ ಮಾಡಿ ತಣ್ಣಗಾಗೋದ್ರಲ್ಲಿ ಹೆಸರುಬೇಳೆನ ಪೌಡ್ರ್ ಮಾಡಿಕೊಂಡೆ. ಮತ್ತು ಅದೇ ಜಾರಲ್ಲಿ ನಾನು ಹುರಿದಿದ್ದಂಥ ಈ ಮಸಾಲೆನೂ ಕೂಡ ನಾನು ಪೌಡ್ರ್ ಮಾಡಿಕೊಂಡೆ. ಮತ್ತು ಒಂದು ತಪ್ಪಲೆನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ,
ಒಗ್ಗರಣೆಗೆ ಅಂತ ಹೇಳಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಪೌಡ್ರ್ ಮಾಡಿದ್ನೆಲ್ಲ ಮಸಾಲೆ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿ ಸಾಸಿವೆ ಚಿಟಪಟ ಅಂತ ಸೌಂಡ್ ಬರ್ತಾಯಿದೆ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 4 ಒಣಮೆಣ್ಸಿನ್ಕಾಯಿ ಕೂಡ ಮುರಿದು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ ಫ್ಲೇವರ್ ಬಂದ ತಕ್ಷಣವೇ ಹಚ್ಚಿದಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಎಣ್ಣೆಯಲ್ಲಿ ಸ್ಮೂತ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ಅರಿಶಿನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ಸ್ಪೂನು ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣನ್ನು ನೆನೆ ಹಾಕ್ತಾಯಿದ್ದೀನಿ. ಯಾಕಂದರೆ ನೆನೆಯೋದ್ರಿಂದ ಚೆನ್ನಾಗಿ ಅದು ಹುಳಿ ಬಿಟ್ಕೊಳ್ಳುತ್ತೆ ಅಂತೇಳಿ. ಮತ್ತು ಇದಕ್ಕೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಹುರಿದು ಇಟ್ಕೊಂಡಿದ್ನಲ್ವ ಮೆಣಸು ಅದನ್ನು ಪೌಡ್ರನ್ನ ನಾನು ಸೇರಿಸ್ಕೊಂಡೆ. ಸೇರಿಸಿದ ನಂತರ ಹುಣಸೆ ಹುಳಿ ನೀರನ್ನು ಕೂಡ ಸೇರಿಸಿದ್ದೀನಿ. ಆ ನೀರು ಸೇರಿಸಿದ ನಂತರ ಅದೇ ಇನ್ನೊಂದು ಸ್ವಲ್ಪ ನೀರು ಇಟ್ಕೊಂಡು ಅದರಲ್ಲಿ ನಾನು ಹೆಸರುಬೇಳೆ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಗಂಟು ಬರಬಾರ್ದು ಅಂತ ಹೇಳಿ. ಪೌಡ್ರೇ ಸೇರಿಸ್ಬಿಟ್ರೆ ಸ್ವಲ್ಪ ಗಂಟಾಗ್ಬಿಡುತ್ತೆ ಸಾಂಬಾರಲ್ಲಿ. ಈ ರೀತಿಯಾಗಿ ಕಲಸಾಕ್ಬಿಟ್ರೆ ಗಂಟಿರಲ್ಲ. ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದಾಯಿತು. ಅಷ್ಟರಲ್ಲಿ ಕರೆಂಟ್ ಹೋಯಿತು. ಟಾರ್ಚ್ ಆನ್ ಮಾಡೋಣ ಅದರಲ್ಲೇ ಮತ್ತು ಕಲಸಿಟ್ಟಿದ್ದೆ. ಕರೆಂಟ್ ಹೋಗಿತ್ತು, ಹಾಗೆ ಇಟ್ಟಿದ್ದೆ. ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸೇರಿಸಿ ನೀರು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾವು ಇಟ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ರಸಮ್ ರೆಡಿ ಆಯಿತು. ಮತ್ತು ನಾನು ರಸಮ್ ಮಾಡಿದ ತಕ್ಷಣ ಪ್ರೇಯರ್ಗೆ ಹೋಗ್ಬಿಟ್ವಿ. ಟೈಮ್ ಆಗಿತ್ತು. ಪ್ರೇಯರಿಂದ ಬಂದ ನಂತರ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನ ಬೇಗ ಫಾಸ್ಟಾಗಿ ಮಾಡಿಕೊಂಡೆ. ಯಾಕಂದರೆ ಪ್ರೇಯರಿಂದ ಬರೋದು ನಾವು 8:15 8:45 ಆಗಿಬಿಡ್ತು ಮನೆಗೆ ಬರೋದ್ರಲ್ಲಿ. ಚಪಾತಿನ ಫಾಸ್ಟಾಗಿ ಮಾಡಿಕೊಂಡು ಊಟಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೋಡ್ತಾ ಇರ್ಬೋದು ನುಗ್ಗೆಕಾಯಿ ಫ್ರೈ ರೆಡಿ ಇದೆ. ಮತ್ತು ಮೊಟ್ಟೆ ಪಲ್ಯನೂ ಕೂಡ ರೆಡಿ ಇದೆ. ರಸಮ್ಮು ಕೂಡ ರೆಡಿ ಇದೆ. ಇದಕ್ಕೆ ಸ್ವಲ್ಪ ವೈಟ್ ರೈಸ್ ಕೂಡ ಮಾಡಿದ್ದೀನಿ. ಚಪಾತಿನೂ ಕೂಡ ಮಾಡಿದ್ದೀನಿ. ಹಾಗೆ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಾಕ್ಕೊಂಡು ನುಗ್ಗೆಕಾಯಿ ಪಲ್ಯ ಹಾಕಿ ಸ್ವಲ್ಪ ಮೊಟ್ಟೆ ಪಲ್ಯ ಕೂಡ ಹಾಕ್ಕೊಂಡು 1-2 ಈರುಳ್ಳಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಷ್ಟ. ಅದಕ್ಕೋಸ್ಕರ ಯಾವಾಗಲೂ ಈರುಳ್ಳಿ ಮತ್ತು ಸೌತೆಕಾಯಿನ ಕೊಡ್ತೀನಿ. ಅವ್ರಿಗೆ ಈ ರೀತಿ ಹಸಿ ತರಕಾರಿ ಇದ್ದರೆ ಊಟಕ್ಕೆ ತುಂಬ ಇಷ್ಟ. ಈ ರೀತಿಯಾಗಿ ಇವತ್ತಿನ ಊಟನ ಮಾಡ್ತಾಯಿದ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬೈ ಡಿಯರ್ಸ್.